SC ಹಾಸ್ಟೆಲ್ ಅರ್ಜಿ ಸಲ್ಲಿಸಲು ನೋಡಿ ಇದೊಂದು ವೆಬ್ಸೈಟಿಗೆ ಬರಬೇಕಾಗುತ್ತೆ. ನಂತರ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡೋರು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡನ್ನು ಫಿಲ್ ಮಾಡ್ಕೋಬೇಕು. ನಂತರ ಕೆಳಗಡೆ ಮೊಬೈಲ್ ನಂಬರನ್ನು ನೀವು ಫಿಲ್ ಮಾಡಿ. ಇದು ಬಂದುಬಿಟ್ಟು ನೋಡಿ SC ಕ್ಯಾಟಗರಿಯವರಿಗೆ ಮಾತ್ರ ಇದು ಹಾಸ್ಟೆಲ್ ಅರ್ಜಿಗಳನ್ನು ಕರೆದಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಇರುವ ಹಾಸ್ಟೆಲ್ಗಳಿಗೆ ಇದು ಅರ್ಜಿಯನ್ನು ಹೇಗೆ ಸಲ್ಲಿಸೋದು ನೋಡಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲನಿಗೆ ಸ್ಟೂಡೆಂಟ್ ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ ಹಾಕಿ ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ನಂತರ ವಿದ್ಯಾರ್ಥಿಯ ಒಂದು ಆಧಾರ್ ಸಂಖ್ಯೆಯನ್ನು ಸರಿಯಾಗಿ ನಮೂದು ಮಾಡಿಕೊಳ್ಳಿ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ನಂಬರ್ಗೆ ಒಂದು OTP ಕಳಿಸಿಕೊಡಲಾಗುತ್ತದೆ. OTPಯನ್ನು ಇಲ್ಲಿ ನಮೂದಿಸಬೇಕು ನೋಡಿ. OTP 6 ಅಂಕೆಗಳ ಒಂದು OTPಯನ್ನು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ನಂತರ ಸಲ್ಲಿಸಿ ಅಂತ ಕೊಡಿ. ನಂತರ ಈ ಥರ ನೋಡಿ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ವಿದ್ಯಾರ್ಥಿ ಹೆಸರು, ಜೆಂಡರು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು ಆಟೋಮೆಟಿಕ್ಕಾಗಿ ಆಧಾರ್ ಕಾರ್ಡ್ನಲ್ಲಿರುವಂತೆ ಪಿಚ್ ಆಗುತ್ತೆ. ನಂತರ ಅಭ್ಯರ್ಥಿಯ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿ. ನಂತರ ಕಾಸ್ಟ್ನ ಒಂದು RD ಸಂಖ್ಯೆ ಮತ್ತು ಇನ್ಕಮ್ನ ಒಂದು RD ಸಂಖ್ಯೆಯನ್ನು ಹಾಕಿ ವೆರಿಫೈ ಮೇಲೆ ಒಂದು ರೈಟ್ ಸೈಡ್ ಕಾಣುತ್ತಿರುವ ಒಂದು ವೆರಿಫೈ ಬಟನ್ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ವಿದ್ಯಾರ್ಥಿ ಒಂದು ಕಾಸ್ಟ್ನ RD ಸಂಖ್ಯೆ ಮತ್ತು ಇನ್ಕಮ್ನ ಒಂದು RD ಸಂಖ್ಯೆಯನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇನ್ಕಮ್ ಸರ್ಟಿಫಿಕೇಟ್ನ ಹೀಗೆ ಹಾಕಿ ವೆರಿಫೈ ಅಂದು ನಂತರ ಒಂದು ವಿದ್ಯಾರ್ಥಿಯ ಮೊಬೈಲ್ ನಂಬರನ್ನು ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಂತರ OTPಯನ್ನು ಕಳಿಸ್ಕೊಡ್ಲಾಗುತ್ತೆ. OTP ಹಾಕಿ ವೆರಿಫೈ ಮಾಡ್ಕೊಳ್ಳಿ. OTP ಹಾಕಿ ವೆರಿಫೈ ಮಾಡಿದ ತಕ್ಷಣ ತಮಗೆ ಇಮೇಲ್ ID ಕೇಳುತ್ತೆ. ಇದ್ರ ಹಾಕಿ ಇಲ್ಲವಾಗಿದ್ದಲ್ಲಿ ಬಿಡಿ. ನಂತರ ಇಲ್ಲಿ ಪೋಸ್ಟ್ ಮೆಟ್ರಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೀ ಮೆಟ್ರಿಕ್ ಆದಲ್ಲಿ ಪ್ರೀ ಮೆಟ್ರಿಕ್ ಸೆಲೆಕ್ಟ್ ಮಾಡಿ. ನಂತರ ಕಾಲೇಜಿನ ಡಿಸ್ಟಿಕ್ಕು ಮತ್ತು ತಾಲೂಕು ಮತ್ತು ಕಾಲೇಜಿನ ಯೂನಿವರ್ಸಿಟಿ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆ ಕಾಲೇಜಿನ ಹೆಸರನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಕಾಲೇಜಿನಲ್ಲಿ ಅಡ್ಮಿಷನ್ ತೊಗೊಂಡಿದ್ರಿ ಮತ್ತು ಯಾವ ಬ್ರ್ಯಾಂಚಿಗೆ ಅಡ್ಮಿಷನ್ ತೊಗೊಂಡಿದ್ರಿ ಇಲ್ಲಿ ಒಂದೊಂದಾಗಿ ಚೆಕ್ ಮಾಡಿಕೊಂಡು ಸರಿಯಾಗಿ ಫಿಲಪ್ ಮಾಡ್ಕೊಳ್ಳಿ. ಬ್ರ್ಯಾಂಚನ್ನು ಸೆಲೆಕ್ಟ್ ಕೋರ್ಸ್ನಲ್ಲಿ ನೀವು ಯಾವ ಬ್ರ್ಯಾಂಚಿಗೆ ಅಡ್ಮಿಷನ್ ತೊಗೊಂಡಿದ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ದ್ವಿತೀಯ PUC ಓದುತ್ತಿರುವ ಅಭ್ಯರ್ಥಿಗಳಿಗೆ ನೋಡಿ PUC ಅಂತ ಅಲ್ಲಿ ಬ್ರ್ಯಾಂಚ್ ಇರುತ್ತೆ. ಅದರಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನೋಡಿ PU 11 and 12 ಅಂತ ಇದೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ ಇಯರ್ನಲ್ಲಿ ಕಲಿತಾ ಇದ್ದಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಒಂದು ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್, ಈಗ ಕಲಿಯುತ್ತಿರುವ ಒಂದು ಕರೆಂಟ್ ಇಯರ್ನ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿಂದ ನೀವು ಫಿಲಪ್ ಮಾಡ್ಕೋಬೇಕು. ಅದಾದ ನಂತರ SSP ID ಕೇಳ್ತಾ ಇದೆ. ಯಾರ ಹತ್ರ ಇದೆ ಅವರು ಟೈಪ್ ಮಾಡಿ. ಇಲ್ಲವಾಗಿದ್ದಲ್ಲಿ ಯಾರ ಹತ್ರ SSP ID ಇಲ್ಲ ಅವರು ಗೂಗಲ್ನಲ್ಲಿ ನೋಡಿ SSP ಅಂತ ಸರ್ಚ್ ಮಾಡಿಕೊಂಡು ನಂತರ ಫಸ್ಟ್ಗೆ ಕಾಣುವ ಒಂದು ಲಿಂಕ್ ಮೂಲಕ ಅದಾದ ನಂತರ ಹೊಸ ಖಾತೆಯನ್ನು ಸೃಜಿಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ವಿದ್ಯಾರ್ಥಿ ಒಂದು ಆಧಾರ್ ಸಂಖ್ಯೆ ಹಾಕಿದರೆ ಆಲ್ರೆಡಿ ಇರುವ ವಿದ್ಯಾರ್ಥಿಯ ಒಂದು SSP ID ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣುತ್ತೆ. ಇಲ್ಲವಾಗಿದ್ದಲ್ಲಿ ಇದೇ ಲಿಂಕ್ ಮೂಲಕ ನೀವು SSP ID ಕೂಡ ಕ್ರಿಯೇಟ್ ಮಾಡ್ಕೋಬಹುದು. SSP ID ಕಂಪಲ್ಸರಿ ಇರುತ್ತೆ. ಅದನ್ನು ಇಲ್ಲಿ ಸರಿಯಾಗಿ ನಮೂದು ಮಾಡ್ಕೊಳ್ಳಿ. ನಂತರ ಸ್ಟೆಪ್ 5ನಲ್ಲಿ ನೋಡಿ ಕ್ರಿಯೇಟ್ ಪಾಸ್ವರ್ಡ್ ಅಂತ ಕೊಡ್ತಾ ಇದೆ. ಪಾಸ್ವರ್ಡನ್ನು ಸರಿಯಾಗಿ ಇಟ್ಕೊಳ್ಳಿ. ನೀವು ಲಾಗಿನ್ ಮಾಡಲು ಇದು ಪಾಸ್ವರ್ಡ್ ಮುಂದೆ ತಮಗೆ ಕೇಳುತ್ತೆ. ಸರಿಯಾಗಿ ಹಾಕ್ಕೊಂಡು ನಂತರ ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ತಮಗೆ ಒಂದು ಯೂಸರ್ ID ಕೊಡುತ್ತೆ. ಅದನ್ನು ಬರೆದು ಇಟ್ಕೊಳ್ಳಿ. ಯೂಸರ್ ID ಇಲ್ಲಿ ಹಾಕಿ ನೆಕ್ಸ್ಟ್ ನೋಡಿ ಇಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಅರ್ಜಿ ಸಲ್ಲಿಸಲು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಒಂದು ಡೀಟೇಲ್ಸ್ ತಾನೇ ತೋರುತ್ತೆ. ಆಧಾರ್ ಡೀಟೇಲ್ಸ್ ನಂತರ ಕನ್ಫರ್ಮ್ ಅಂತ ಮಾಡ್ಕೊಳ್ಳಿ. ಓಕೆ ಅಂತ ಕೊಡಿ. ಆಮೇಲೆ ಕಾಂಟ್ಯಾಕ್ಟ್ ನಂಬರನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಡೀಟೇಲ್ಸನ್ನು. ನಂತರ ತಮ್ಮ ಕ್ಯಾಟಗರಿ ತೋರಿಸುತ್ತೆ ನೋಡಿ. ಇಲ್ಲಿ ಕಾಸ್ಟ್ ಇನ್ಕಮನ್ನು ಎಡಿಟ್ ಅಂತ ಕೊಡಿ. ಮತ್ತೊಂದು ಸರಿ ನೀವು RD ಸಂಖ್ಯೆಯನ್ನು ಇಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಕಾಸ್ಟ್ ಸರ್ಟಿಫಿಕೇಟ್ನ RD ನಂಬರನ್ನು ಸರಿಯಾಗಿ ನಮೂದಿಸಿ. ಮತ್ತೊಂದು ಸರಿ ವೆರಿಫೈ ಅಂತ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕಾಸ್ಟನ್ನು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ನೋಡಿ ಈ ಥರ RD ನಂಬರ್ ಹಾಕಿ ವೆರಿಫೈ ಅಂತ ಕೊಡಿ. ಕಾಸ್ಟ್ ವೆರಿಫೈ ಆಗುತ್ತೆ. ನಂತರ ಇನ್ಕಮ್ ಕೂಡ ನೀವು ಇಲ್ಲಿಂದ ವೆರಿಫೈ ಮಾಡ್ಕೋಬೇಕು. ಎಡಿಟ್ RD ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಇನ್ಕಮ್ ಸರ್ಟಿಫಿಕೇಟ್ ವೆರಿಫಿಕೇಷನ್ ಅಂತ ಕೊಡ್ತಾ ಇದೆ. RD ನಂಬರನ್ನು ಹಾಕಿ
ಇಲ್ಲಿ ವೆರಿಫೈ ಅಂತ ಕೊಡಬೇಕು ನೀವು ಇನ್ಕಮ್ಗೆ ಸಂಬಂಧಿಸಿಪಟ್ಟಂತೆ. ನಂತರ ಕನ್ಫರ್ಮ್ ಕಾಸ್ಟ್ ಇನ್ಕಮ್ ಅಂತ ಕೊಡಿ, ಓಕೆ ಅಂತ ಬರುತ್ತೆ. ನಂತರ ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್, ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ ನೋಡಿ. ಅದನ್ನು ನೋಡಿಕೊಂಡು SLC ಒಂದು ಇನ್ಫಾರ್ಮೇಷನನ್ನು ಇಲ್ಲಿ ಕೇಳ್ತಾ ಇದೆ. SLC ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಸರಿಯಾಗಿ ನೀವು ಫಿಲಪ್ ಮಾಡ್ಕೊಳ್ಳಿ. SLC ನಂಬರನ್ನು ರಿಜಿಸ್ಟರ್ ಮಾಡಿ, ಪಿಚ್ SLC ಡೀಟೇಲ್ಸ್ ಅಂತ ಕೊಡಿ, ಡೀಟೇಲ್ಸ್ ಎಲ್ಲ ಬರುತ್ತೆ. ನಂತರ ನೀವು PU ಕ್ಯಾಂಡಿಡೇಟ್ ಡಿಗ್ರಿಯಲ್ಲಿ ಓದುತ್ತಿರುವ ಅಭ್ಯರ್ಥಿಗಳಾಗಿದ್ದರೂ ಕೂಡ ನೀವು ಇಲ್ಲಿ PUC ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕು. PUC ಆದಲ್ಲಿ SLC ಮಾತ್ರ ಸಾಕು. ಡಿಗ್ರಿ ಓದುತ್ತಿರುವ ಅಭ್ಯರ್ಥಿಗಳು ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕುವಾಗ ಇದನ್ನು ಎಸ್ ಮಾಡಿ ನೀವು ಇಲ್ಲಿ PU ಡೀಟೇಲ್ಸನ್ನು ಎಲ್ಲ ತುಂಬ್ಕೋಬೇಕಾಗುತ್ತೆ. ಈಗ ಸದ್ಯಕ್ಕೆ ಇನ್ನೂ ಅಂತ ಇದ್ದೀನಿ, ಕನ್ಫರ್ಮ್ ಅಕಾಡೆಮಿಕ್ ಅಂತ ಕೊಡಿ. ನಂತರ ಫೈನಲ್ ಕನ್ಫರ್ಮೇಷನ್ ತೋರಿಸುತ್ತೆ ನೋಡಿ. ಈ ಥರ ಫೈನಲ್ ಕನ್ಫರ್ಮೇಷನ್ ಆದ ತಕ್ಷಣ ಹಾಸ್ಟೆಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣುತ್ತೆ. ನಂತರ ಮೇಲ್ಗಡೆ ಕಾಣುವ ಒಂದು ಬಟನ್ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಒಂದು 2-3 ಸರಿ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ವೆಬ್ಸೈಟ್ ಬ್ಯುಸಿ ಇರೋದ್ರಿಂದ ಬೇಗ ರೀಡೈರೆಕ್ಟ್ ಆಗೋಲ್ಲ ಅದು ನೋಡಿ. ಈ ಥರ ನಿಮ್ಮ ನಿಮ್ಮ ಸ್ಕೂಲ್ಗೆ ಸಂಬಂಧಿಸಿದಂತೆ ಯಾವುದು ಹಾಸ್ಟೆಲ್ ನಿಮಗೆ ಅಪ್ಲಿಕೇಬಲ್ ಇದೆ ಅದನ್ನು ತೋರಿಸುತ್ತೆ. ವೇಕೆನ್ಸಿಗಳು ಎಷ್ಟೆಷ್ಟು ಖಾಲಿವೆ ಎಲ್ಲ ತೋರಿಸುತ್ತೆ. ಹಾಸ್ಟೆಲ್ ಡೀಟೇಲ್ಸನ್ನು ಇಲ್ಲಿ ಕ್ಲಿಕ್ ನೋಡ್ಕೊಂಡು ಇಲ್ಲಿ ಮೇಲ್ಗಡೆ ಅಪ್ಲೈ ಅಂತ ಕೊಟ್ಟರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಇಲ್ಲಿಂದ ಸಬ್ಮಿಟ್ ಆಗುತ್ತೆ. ಇದನ್ನು ಪ್ರಿಂಟ್ ತೊಗೊಂಡು ಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ಒಂದು ಸೈನ್ ಮಾಡಿಸು.